ಮಳೆ ಬರ್ತಿದೆ ಇವಾಗ. ಸೊ ಗೈಸ್ ಬ್ಯಾಟ್ರಿ ತಂದು ಇಟ್ಟಿದ್ದೀನಿ. ನಾವು ಬ್ಯಾಟ್ರಿ ಇಡೋ ಪ್ಲೇಸ್ ಇದೆ. ರೈಸ್ ನಾನೇ ಹಾಕ್ಕೊಂಡು ನಾನೇ ತಿಂತಾ ಇದ್ದೀನಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್ ಇವತ್ತಿನ ಬ್ಲಾಗ್ನ ನಾನು ಹೋಟ್ಲ್ ಹತ್ರ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಗೈಸ್ ಇದನ್ನು ಬೇಗನೆ ಸ್ಟಾರ್ಟ್ ಮಾಡಬೇಕಿತ್ತು. ನಂದು ನಿನ್ನೆ ಏನಾಗಿದೆ ಅಂದರೆ ನೈಟು ಫೋನ್ನ ಇಲ್ಲೇ ಮರೆತು ಹೋಟ್ಲಲ್ಲೇ ಹೋಗ್ಬಿಟ್ಟು ನಿನ್ನೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸೊ ಬೆಳಿಗ್ಗೆ ಹೋಗಿ ಬರಬರನ ಚಾರ್ಜಿಗೆ ಇಟ್ಟು ಮತ್ತೆ ತೊಗೊಂಬಂದು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಯೂಟ್ಯೂಬ್ ತಮ್ನೆಲ್ಲು ಮತ್ತು ಟೈಟ್ಲು ನೋಡಿ ಗೊತ್ತಾಗಿರುತ್ತೆ. ಇವತ್ತು ನಾನು ನಮ್ಮ ಹೋಟ್ಲಲ್ಲಿ ನನ್ನ ಕೆಲಸ ಎಷ್ಟಿದೆ ಅಂದರೆ ನಾನು ಏನೇನು ಕೆಲಸ ಮಾಡ್ತೀನಿ ಇವತ್ತು ಅದನ್ನ ಅಷ್ಟೇ ತೋರಿಸ್ತೀನಿ ಗೈಸ್. ನನ್ನ ಕೆಲಸ ಏನು ಈಗ ಆಲ್ಮೋಸ್ಟ್ ಆಲ್ರೆಡಿ ಎಲ್ಲ ಆಯಿತು. ಫಸ್ಟ್ನೇ ಕೆಲಸ ಬಂದು ಗಾಡಿ ಎಲ್ಲ ಓಪನ್ ಮಾಡಿ ಕಸ ಗಿಸ ಹೊಡೆದು ಎಲ್ಲ ಹೊರಗಿಡೋದು. ಸೆಕೆಂಡ್ ಒನ್ ಬಂದುಬಿಟ್ಟು ಈರುಳ್ಳಿ ಸುಲಿಯೋದು. ಈರುಳ್ಳಿನೂ ಸುಲಿದಿದ್ದೀನಿ, ಅಲ್ಲಿದೆ ಅದೇ ಬಾಕ್ಸ್ ಅದೇ ಪಾತ್ರೆಗೆ ಈರುಳ್ಳಿ ಫುಲ್ ಸುಲಿದೆ. ಸೊ ಈಗ ನೀರು ತರಬೇಕು ಗೈಸ್. ಅದು ಇವಾಗಿನ ನೀರು ತರೋದ್ರಿಂದ ಸ್ಟಾರ್ಟ್ ಆಗುತ್ತೆ. ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ನಿಮಗೆ ಒಂದೊಂದಾಗೆ ತೋರಿಸ್ತೋಗ್ತೀನಿ. ಇವತ್ತು ಅದೇ ವ್ಲಾಗ್ ಗೈಸ್ ಇವತ್ತು ಅಷ್ಟೇ ಇರುತ್ತೆ. ನೋಡಿ ನನ್ನ ಕೆಲಸ ಎಷ್ಟಿದೆ ಏನೇನಿದೆ ಅಂತ. ಲೆಟ್ಸ್ ಗೋ. ಫಸ್ಟು ಇವಾಗ ಹೋಗಬೇಕು, ನೀರು ತರಕ್ಕೆ ಹೋಗಬೇಕು. ಹೋಗುವ. ಸೊ ಗೈಸ್ ಈಗ ಇಷ್ಟು ಕೊಡಪಾನ ನೀರು ತರಬೇಕು. ಇಷ್ಟು ಕೊಡಪಾನ ಅಂದರೆ ಇದು 6 ಕೊಡಪಾನ ಇದ್ದಾವೆ. 6 ಕೊಡಪಾನ ಅಷ್ಟೇ ಅಲ್ಲ, ಅದು ಫುಲ್ಲಾಗಿ ಆ ಬಕೆಟ್ ಎಲ್ಲ ಫುಲ್ ಆಗಬೇಕು. ಸೊ ಆಮೇಲೆ ಇದು ಟ್ಯಾಂಕಿನೂ ಫುಲ್ ಆಗಬೇಕು. ಇದು ಅಷ್ಟಕ್ಕೊಂದು ನೀರು ತರೋದಿದೆ. ಬನ್ನಿ ಇವಾಗ ನೀರು ತೊಗೊಂಡು ನೆಕ್ಸ್ಟ್ ಕೆಲಸ ಏನಂತ ಹೇಳ್ತೀನಿ ನಿಮಗೆ. ಸೊ ಮದರ್ ಇಂಡಿಯಾಸ್ ಹಾಯ್ ಮಾಡಿ ಒಂದು ಹಿಂಗೆ ಮೇಲೆದ್ದ ಹಾಯ್ ಮಾಡಿ. ಸೊ ಬನ್ನಿ ಗೈಸ್ ಹೋಗೋಣ ಈಗ ನೀರು ತೊಗೊಂಬರೋಕ್ಕೆ. ಸೊ ಗೈಸ್ ಈಗ ನೀರು ತಂದಿದ್ದಾಯಿತು ಇಷ್ಟು ಮತ್ತು 6 ಕೊಡ ನೀರು ತಂದು ಇದು ನನ್ನ 3ನೇ ಕೆಲಸ. ಬನ್ನಿ ಮದರ್ ಇಂಡಿಯರು ಟೀ ಮಾಡ್ಕೊಂಡು ಟೀ ಕುಡಿತಾರೆ ಮತ್ತು ಇಲ್ಲಿ ಚಿತ್ರಾನ್ನ ಇದೆ. ಇವರು ಎನಿ ಟೈಮ್ ಟೀ ಪ್ರಿಯರ್ ಇವರು. ಸೊ ಈಗ ನಮ್ಮಮ್ಮ ಈ ಕೊತ್ತಂಬರಿ ಮತ್ತು ಪುದೀನ ಸೋಸ್ತಾರೆ. ಇದು ಅವ್ರ ಕೆಲಸ ಗೈಸ್. ಈಗ ನೆಕ್ಸ್ಟ್ ಕೆಲಸ ಬಂದ್ಬಿಟ್ಟು ರೇಷನ್ ತೊಗೊಂಬರೋದು. ಸೊ ಅದಕ್ಕೆ ಇಲ್ಲೇ ರೇಷನ್ ಅಂಗಡಿಗೆ ಹೋಗ್ತೀನಿ, ಇಲ್ಲೇ ಇರೋದು. ಸೊ ಬನ್ನಿ ಹೋಗಿ ರೇಷನ್ ತೊಗೊಂಡು ಹೋಗೋಣ ಹೋಟ್ಲಿಗೆ. ಪ್ಲೇಸ್ಗೋ ಪ್ಲೇಸ್ ರೇಷನ್ ತಂದಿದ್ದಾಯಿತು ಗೈಸ್. ಈಗ ನಾನು ಸೊ ಅಲ್ಲೆಲ್ಲ ರೇಷನ್ ಗಿಷನ್ ತಂದುಕೊಟ್ಟು ಮನೆಗೆ ಬಂದೆ. ಸೊ ಇವಾಗ ಒಂದು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದೆ ನಾನು ನಮ್ಮಮ್ಮ. ಅದಕ್ಕೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನಗಿನ ಮಾಡಿಕೊಂಡು ಮತ್ತೆ ಹೋಟ್ಲ್ ಹತ್ರ ಹೋಗಬೇಕು. ಹೋಗಿ ಅಲ್ಲಿಂದ ಒಂದು ಆಫೀಸಿಗೆ ಹೋಗಿದ್ದೆ ನಾನು ಅಮ್ಮ. ಅಲ್ಲಿಂದ ಹೋದ್ಮೇಲೆ ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನೋಡಿದ್ರೆ ಅನ್ಕೊತೀನಿ ಇಷ್ಟೊತ್ತು ರೇಷನ್ ಗಿಷನ್ ತಂದ್ಕೊಟ್ಟಿಗೆ ಬಂದು ಸ್ನಾನ ಮುಗಿಸ್ಕೊಂಡು ಸೊ ಮತ್ತೀಗ ಹೋಟ್ಲ್ ಹತ್ರ ಹೋಗ್ಬೇಕು. ಬನ್ನಿ ಈಗ ಸ್ನಾನಕ್ಕೆ ಹೋಗ್ಬೇಕು, ಹೋಗಿ ಸಿಗ್ತೀನಿ ಗಾಯ್ಸ್. ಈಗ ಸ್ವಲ್ಪ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ರೆಡಿಯಾಗಿ ಸೊ ಬನ್ನಿ ಈಗ ಹೋಟ್ಲ್ ಹತ್ರ ಹೋಗ್ಬೇಕು. ಹೋಟ್ಲ್ ಹತ್ರ ಹೋಗಿ ಅಲ್ಲಿಂದ ಅಮ್ಮಂದೇನು ಕೆಲಸ ಇದೆ ಆಫೀಸಿಗೆ ಹೋಗ್ಬೇಕು. ಆಫೀಸಿಗೆ ಹೋಗಿ ಇಲ್ಲಿಂದ ಮತ್ತೆ ನನ್ನ ಕೆಲಸ ಏನೇನಂತ ಇವತ್ತೆಲ್ಲ ಹೇಳ್ತೀನಿ. ಬನ್ನಿ ಗೈಸ್, ನಾನು ನಮ್ಮಮ್ಮ ಹೊರಟಿದ್ದೀವಿ ಬ್ಯಾಂಕಿಗೆ. ಬನ್ನಿ ಹೋಗಿ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬರೋಣ ಗೈಸ್. ಈಗ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾದಾಮಿ ಅಲ್ಲಿ ಕುಡಿತಾ ಇದ್ದೀವಿ ನಾನು ನಮ್ಮಮ್ಮ. ಅಮ್ಮ ಕುಡಿತಿಲ್ಲ, ತಗೊಳಮ್ಮ ನೀನೊಂದು. ಬಿಸಿಲಿಗೆ ಗೈಸ್ ಈಗ ಫೈನಲಿ ಜ್ಯೂಸ್ ಗೀಸ್ ಕುಡ್ಕೊಂಡು ಕೆಲಸ ಮುಗಿಸ್ಕೊಂಡು ನಾನು ನಮ್ಮಮ್ಮ ಈಗ ಹೋಟ್ಲ್ ಹತ್ರ ಹೋಗ್ತಿದ್ದೀವಿ. ಸೊ ಅಮ್ಮ ನಾನು ಇನ್ನೂ ಏನು ಕೆಲಸ ಮಾಡಿಲ್ಲ ಅಂತ ನಮ್ಮಮ್ಮ ಹೋಟ್ಲಲ್ಲಿ. ಬನ್ನಿ ಹೋಗಿ ಬರ ಮಾಡೋಣ. ಲೆಟ್ಸ್ ಗೋ ಗೈಸ್. ಈಗ ನನ್ನ ನೆಕ್ಸ್ಟ್ ಕೆಲಸ ಬಂದು ಇದಿಷ್ಟು ಕಸ ಹೊಡಿಬೇಕು. ಈಗೆಲ್ಲ ತೆಗೆದು ಮಧ್ಯಾಹ್ನ ಆಗಿದೆ. ಕಸ ಹೊಡೆದು ನೀರು ಹೊಡಿಬೇಕು. ನೀರು ಹೊಡೆದು ಮತ್ತು ಆವಾಗಲೇ ಬೋರ್ಡ್ ಇಟ್ಟೆ, ನಾನು ತೋರಿಸ್ಲಿಲ್ಲ, ಬೋರ್ಡ್ ಇಡಬೇಕು. ಸೊ ಬನ್ನಿ ಈಗೆಲ್ಲ ಕಸ ಗಿಸ ಹೊಡ್ಕೊಂಡು ಕ್ಲೀನಾಗಿ ನೋಡಿ. ನಮ್ಮ ಮಮ್ಮಿ ಏನು ಕೆಲಸ ಮಾಡಿಲ್ಲ, ಇವಾಗ ಎಲ್ಲ ಅರ್ಜೆಂಟ್ ಮಾಡ್ತವ್ರೆ. ಸೊ ಬನ್ನಿ ಗೈಸ್ ಇದೊಂದಿದೆ, ಇದನ್ನು ಮುಗಿಸ್ಬಿಡೋಣ ಗೈಸ್. ಈಗ ಟೊಮ್ಟಣ್ಣು ತಿರುಗಿಸ್ಬೇಕು ಅದ್ರಾಗ ಹಾಕಿ. ಬನ್ನಿ ಗೈಸ್ ಅದೇ ಗ್ಯಾಪಲ್ಲಿ ನಾನೊಂದು ಮಜ್ಜಿಗೆ, ಅಮ್ಮ ಒಂದು ಮಜ್ಜಿಗೆ. ನಮ್ಮ ಮದರ್ ಇಂಡಿಯಾಗ ಒಂದು ಮಜ್ಜಿಗೆ ಗೈಸ್, ನನಗೊಂದು ಮಜ್ಜಿಗೆ. ಬನ್ನಿ ಕುಡಿಯೋಣ. ರೈಸ್ ನಾನೇ ಹಾಕ್ಕೊಂಡು ನಾನೇ ತಿಂತಾ ಇದ್ದೀನಿ. ಸೊ ಗೈಸ್ ಈಗ ಮಧ್ಯಾಹ್ನ ಊಟ ಎಲ್ಲ ಆಯಿತು, ಆಮ್ಲೆಟ್ ಗಿಮ್ಲೆಟ್. ಅದಾದಮೇಲೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಕಸ್ಟಮರ್ಸ್ ಇರ್ತಾರೆ, ಕಸ್ಟಮರ್ಸಿಗೆಲ್ಲ ಕಸ್ಟಮರ್ಸ್ ಅಟೆಂಡ್ ಮಾಡಬೇಕು. ಅದಾದಮೇಲೆ ಸಂಜೆ ಇವಾಗ ಆಲ್ರೆಡಿ 4 ಗಂಟೆ. ಈಗ ನಮ್ಮ ಅಮ್ಮ ಮನೆಗೆ ಹೋಗ್ತಾರೆ ಗೈಸ್. ಅವ್ರು ಹೋದ್ಮೇಲೆ ಅವ್ರು ಬರೋದು 6:15 7 ಆಗುತ್ತೆ. ಅಲ್ಲಿ ಮಟ್ಟ ನಾನು ಏನು ಮಾಡಬೇಕು, ಹಾಗೆ ಕೂತ್ಕೊತೀನಿ. ಕೂತ್ಕೊಂಡ ಗ್ಯಾಪಲ್ಲಿ ಇವಾಗ ನೆಕ್ಸ್ಟ್ ಕೆಲಸ ಏನಂದರೆ ಇದೆಲ್ಲ ಕಸ ಹೊಡೆದು ಮತ್ತು ಇನ್ನೊಂದು ರೌಂಡ್ ನೀರು ಹಾಕಬೇಕು. ನೀರು ಹಾಕಿ ಸ್ವಲ್ಪ ನೀರಿರಲ್ಲ, ನೀರು ತರಬೇಕು. ಸೊ ಅದು ಅವ್ರ ಮನೆಗೆ ಹೋದ್ಮೇಲೆ ಆಗ್ತದೆ ಕೆಲಸ. ಈಗ ನೆಕ್ಸ್ಟ್ ಅದೇ ಈಗ ಮತ್ತೆ ಇನ್ನೊಂದು ರೌಂಡ್ ಕಸ ಹೊಡೆದು ನೀರು ತರಬೇಕು. ಸೊ ಬನ್ನಿ ಇದಿಷ್ಟು, ಯಾಕಂದ್ರೆ ನಾನು ಡೈಲಿ ನಿಮ್ಗೆ ಜಾಸ್ತಿ ತೋರಿಸಲ್ಲ ನಾನು ಕೆಲಸ ಮಾಡೋದು. ಅದಕ್ಕೆ ಇವತ್ತು ಅದೇ ಒಂದು ಕಂಟೆಂಟ್ ಆಗಲಿ ಅಂತ ಇವತ್ತು ನಮ್ಮ ಹೋಟ್ಲಲ್ಲಿ ನಂದು ಎಷ್ಟು ಕೆಲಸ ಅಂತ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟ್ ಅಮ್ಮ ಮನೆಗೆ ಹೋದ ಕೂಡಲೇ ಇದಿಷ್ಟು ಕೆಲಸ ಆಗುತ್ತೆ. ಸೊ ಬನ್ನಿ ನೋಡೋಣ ಗೈಸ್. ಕಸ ನೀರು ಮುಗೀತು, ಇವೆಲ್ಲ ಕ್ಲೀನಾಗಿ ಒರೆಸಿ ಚೇರ್ ಹಾಕಿ. ಸೊ ಇಷ್ಟೇ ಗೈಸ್. ಈಗಿಂದ ಇದರಲ್ಲಿ ಇಷ್ಟೇ ಇರುತ್ತೆ ಈಗ ಸೆಗ್ಮೆಂಟ್. ಇದಿಷ್ಟು ಹಾಕಿ ನಾನು ಕೂತ್ಕೊಂಡು ಈಗ ರೀಲ್ಸ್ ಅಥವಾ ಏನೋ ಯೂಟ್ಯೂಬ್ ನೋಡ್ತೀನಿ. ಸೊ ಈಗ ಮತ್ತೆ ನಿಮಗೆ ಅಮ್ಮ ಬಂದಮೇಲೆ ಅಲ್ಲಿಂದ ಸಂಜೆ
11:30 ತನಕ ಇರುತ್ತೆ. ನಾನು ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ ಬ್ಲಾಗ್ನ. ಸೊ ಈಗ ನೆಕ್ಸ್ಟ್ ನಿಮಗೆ ಅಮ್ಮ ಬಂದಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್ ಫೈನಲಿ ಇವಾಗ ಮಮ್ಮಿ ಬಂದಿದ್ದಾರೆ. ಆಗಲಿ 7 ಗಂಟೆ ನೋಡಿ. ಇವತ್ತು ಬ್ಯಾಟ್ರಿ ಬಿಟ್ಟು ಬಂದರೆ ಆ ಕೆಲಸನೂ ನನಗೆ ಹಚ್ಚಿದ್ದಾರೆ. ಈಗ ನಾನು ಮನೆಗೆ ಹೋಗಿ ಬ್ಯಾಟ್ರಿ ಹೊತ್ಕೊಂಡ್ಬರ್ಬೇಕು. ಹೌದು. ಸೊ ಬರುವ ಹತ್ರ ಸಾರಿ ಅಪ್ಪ ಊಟ ಬ್ಯಾಟ್ರಿ ಹೊತ್ಕೊಂಡ್ಬರ್ಬೇಕು. ಬನ್ನಿ ಗೈಸ್ ಹೋಗಿ ಬ್ಯಾಟ್ರಿ ತೊಗೊಂಡು ಮತ್ತೆ ಹೋಟ್ಲ್ ಹತ್ರ ಬರೋಣ. ಬನ್ನಿ ಗೈಸ್ ನೋಡಿ ಬ್ಯಾಟ್ರಿ ಹೊತ್ಕೊಂಡು ಹೋಗ್ತಾ ಇದ್ದೀನಿ ಹೋಟ್ಲು ಕಡೆ. ನಾನು ಸ್ವಲ್ಪ ಮಕ್ಕಳಿಗೆ ತೊಗೊಂಡು ಬ್ಯಾಟ್ರಿ ತೊಗೊಂಡು ಹೋಟ್ಲ್ ಹತ್ರ ಹೋಗ್ತಾಯಿದ್ದೀನಿ. ಬನ್ನಿ ಹೋಗಿ ಇನ್ನೇನು ಕೆಲಸ ಇದೆ ನೋಡೋಣ. ಗೈಸ್ ಬ್ಯಾಟ್ರಿ ತಂದು ಇಟ್ಟಿದ್ದೀನಿ. ನಾವು ಬ್ಯಾಟ್ರಿ ಇಡೋ ಪ್ಲೇಸ್ ಇದೆ. ಆಮೇಲೆ ಈ ಪ್ಲಗ್ನ ಇಲ್ಲಿ ಸ್ವಿಚ್ಬೇಕು. ಸೊ ಈ ಥರ ಪ್ಲಗ್ ಹಾಕಿದರೆ ಅಲ್ಲೊಂದು ಲೈಟ್ ಬರುತ್ತೆ. ನಮ್ಮಮ್ಮ ಇಲ್ಲಿ ಚಹಾ ಕುಡಿತಿದ್ದಾರೆ. ಎನಿ ಟೈಮ್ ಚಾ 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 ಟೀ 24 ಗಂಟೆ ಬೇರೆ ಟೀ ಕುಡಿದ್ರೆ ಹೆಂಗೆ ಅಂತ. ಹಾಂ ಹಾಂ ಟೀ ಗೈಸ್ ಈಗ ಏನಂದರೆ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಅದಕ್ಕೋಸ್ಕರ ಇವಾಗ ಫೋನ್ ನೋಡಲಿಲ್ಲಂಗೆ ತೆಗ್ದಿಟ್ಟು ಬೇರೆ ಬ್ಲಾಗಿಗೆ ಅಷ್ಟು ಯೂಸ್ ಮಾಡಬೇಕು. ನಮ್ಮ ಅಮ್ಮನ ಫೋನ್ ಯೂಸ್ ಮಾಡ್ತೀನಿ ನಾನು ಇನ್ಮೇಲೆ ಇವಾಗ ಒಂದು ಸ್ವಲ್ಪ ಹೊತ್ತು. ಸೊ ಗೈಸ್ ನಾವು ಇಲ್ಲಿಂದ ಹೋಟ್ಲೆಲ್ಲ ಮುಗಿಸ್ಕೊಂಡು ಹೋಗೋಷ್ಟಿಗೆ 11:30. ಸೊ ಕಂಪ್ಲೀಟ್ ನೋಡಿ. ನಾನು ಜಾಸ್ತಿ ಹೇಳಿದೆ ಆವಾಗಲೇ. ಸೊ ಅವಾಗ ಒಂದೊಂದು ಕೆಲಸ ಏನೇನಂತ ಕ್ಲಿಪ್ ಆಗ್ತದೆ. ಈಗ ಟೈಮ್ ಬಂದು 11 ಗಂಟೆ. ಇವಾಗ ಸೊ ಹೋಟ್ಲು ಎಲ್ಲ ಕ್ಲೋಸ್ ಮಾಡಬೇಕು. ಇವಾಗ ಅಷ್ಟು ಡೋರ್ನ ಹಾಕಿ ಸೊ ಈ ಐಟಮ್ಸ್ನೆಲ್ಲ ಒಳಗೆ ಇಡಬೇಕು. ಸೊ ಅದು ತೋರಿಸ್ತೀನಿ. ಈಗ ಟೈಮು 11 ಗಂಟೆ. ಈಗ ಜನ ಖಾಲಿ ಇದ್ರು. ಇಷ್ಟ ಮಟ್ಟ ಫುಲ್ ಕಸ್ಟಮರ್ಸು. ಸೊ ನಮ್ಮ ಹೋಟ್ಲು ಈಗಿರುತ್ತೆ. ನಾವು ಬೆಳಿಗ್ಗೆ 7ಕ್ಕೆ ಬಂದವರು ಹೋಗೋದೇ 11:30 ಆಗುತ್ತೆ. ಈಗ ಎಲ್ಲ ಕ್ಲೋಸ್ ಮಾಡಿ ಒಳಗಿಡೋಷ್ಟಿಗೆ 11:30. ಸೊ ಮಮ್ಮಿ ನಾನು ಇಲ್ಲೇ ಇರ್ತೀವಿ ಎನಿ ಟೈಮ್. ಇವಾಗ ಮಜ್ಜಿಗೆ ಕುಡಿತಿದ್ದಾರೆ. ಸೊ ಇವಾಗ ಇದನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು. ಲೆಟ್ಸ್ ಗೋ ಗೈಸ್. ಈಗ ಇದಿಷ್ಟು ಒಳಗಿಟ್ಟು ಕ್ಲೋಸ್ ಮಾಡಿ ತೋರಿಸ್ತೀನಿ ಬನ್ನಿ. ಸೊ ಓಕೆ ಗೈಸ್ ಫೈನಲ್ ಈಗೆಲ್ಲ ಕ್ಲೋಸ್ ಆಯಿತು. ಎಲ್ಲ ಡೋರ್ ಹಾಕಿದ್ದಾಯಿತು. ಸೊ ಅಮ್ಮ ಎಲ್ಲ ಒಳಗಿಡ್ತಿದ್ದಾರೆ. ಇವನ್ನೆಲ್ಲ ಒಳಗಿಡ್ಬೇಕು. ಇವಾಗ ನನ್ನ ಫೋನಲ್ಲಿ ಚಾರ್ಜ್ ಖಾಲಿಯಾಗಿದೆ. ಸೊ ಅದಕ್ಕೋಸ್ಕರ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದ್ರಾಗ ಬೇರೆ ಮಳೆ ಬರ್ತಿದೆ ಇವಾಗ. ಸೊ ಬೇಗ ಮನೆಗೆ ಹೋಗಿ ಸೇರಬೇಕು. ಅಮ್ಮ ಒಂದು ಬಾಯ್ ಹೇಳ್ಬಿಡು ನೀನು. ಬಾಯ್. ಸೊ ಓಕೆ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾಳೆ ವಿಡಿಯೋಗೋಸ್ಕರ ಕಾಯ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಗೈಸ್. ಬಾಯ್. ನೋಡಿದ್ರಲ್ಲ ಇವತ್ತು ನಮ್ಮ ಹೋಟ್ಲು ಕೆಲಸ ಎಷ್ಟಿರುತ್ತೆ ಅಂತ. ಸೊ ಇದು ನಮ್ಮ ಲೈಫ್ ಸ್ಟೈಲು. ಸೊ ಬಾಯ್ ಗೈಸ್, ಟೇಕ್ ಕೇರ್. ನಾಳೆ ಸಿಗುವ.